ಇಲ್ಲ, ಅಲ್ಲಿ ಅವರು ಯಾವುದೋ ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ನಥಿಂಗ್. ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ರಾಜಣ್ಣ ಅವರು ಹೇಳ್ತಾರೆ ಪೊಲೀಸರು ಬರದಾಗಿತ್ತು ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತೊಗೊತೀವಿ. ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಪೊಲೀಸ್ ಮೇಲೆ ಕ್ರಮ ತೊಗೊಂಡಿಲ್ಲ. ಪೊಲೀಸು ಇನ್ಸ್ಪೆಕ್ಟರ್ಗಳನ್ನ, ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಬೇಕಾದಷ್ಟು ಇದಿದೆ. ಅಂಥದ್ದೇನೋ ಅದು ಈಗಾಗಲೇ ನಮ್ಮ ADG ಲಾ ಆ್ಯಂಡ್ ಆರ್ಡರ್ನ ಕಳಿಸಿದ್ದೇನೆ ನಾನು. ಅವರಿಗೆ ಅಲ್ಲಿ ಹೋಗಿದ್ದಾರೆ, ಕ್ಯಾಂಪ್ ಮಾಡಿದ್ದಾರೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿ ನರಸೀಪುರದಲ್ಲಿ ಕುಂಭಮೇಳ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ಕೂಡ ಅದೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ. ತುಷ್ಟೀಕರಣದ ಪರಮಾವಧಿ ಇದು. DJ-ಹಳ್ಳಿ KJ-ಹಳ್ಳಿ ಕೇಸ್ ಆದ ನಂತರ ಬಿಗಿ ಕ್ರಮ ಆಗಲಿಲ್ಲ, ಅದು ಮುಂದುವರಿದ ಭಾಗ ಇದು ಅಂತ ಅಶೋಕ್ ಅವರು ಹೋಗ್ತಾ ಇದ್ದಾರೆ. ಹೋಗಿ ನೋಡ್ಕೊಂಡು ಬರಲಿ. ನೋಡ್ಕೊಂಡು ಬಂದು ಅವ್ರೇನು ಸಲಹೆ ಕೊಡ್ತಾರೆ ನೋಡೋಣ. ತುಷ್ಟೀಕರಣ ಆರೋಪ ಮಾಡಿದ್ದಾರೆ ಸರ್, ವೋಟ್ ಬ್ಯಾಂಕ್ ರಾಜಕಾರಣ. ಯಾವ ಮಾತಿಗೆ ಅದನ್ನು ಹೇಳ್ತಾರೆ ಅವರು. ಎಲ್ಲಿ ಮುಸಲ್ಮಾನರ ವಿಷಯ ಬಂದರೆ ಅಲ್ಲಿ ತುಷ್ಟೀಕರಣದ ಮಾತಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲಲ್ಲ. ಅದು ಬೇರೆ ಏನಾದರೂ ಅಜೆಂಡಾ ಇದೆಯಾ ಅವ್ರಿಗೆ? ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನು ಮಾತಾಡೋದು ಸರಿ ಇಲ್ಲ. ಸರ್, ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ಮಹಿಳಾ ಅಧಿಕಾರಿ ಮೇಲೆ ಅವಿಭಾಜ್ಯವಾಗಿ ಮಾತನಾಡಿರ್ತಕ್ಕಂಥ ಪ್ರಕರಣ ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇದಕ್ಕೆ ನಾವಿಲ್ಲಿಂದ ಏನು ಸರ್ಕಾರದಿಂದ ಸೂಚನೆ ಕೊಡೋದಿಲ್ಲ. ಅವರು ಅಲ್ಲಿ ಸ್ಥಳೀಯವಾಗಿ ಅದನ್ನು ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ. ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದು ವೇಳೆ ಆ ಥರದ್ದು ಇದ್ದರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ. ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದಿಲ್ಲ. ಥ್ಯಾಂಕ್ ಯು.